ತುಮಕೂರು ನಗರದ ಶ್ರೀ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಸಾಯನಶಾಸ್ತ್ರ ವಿಭಾಗದಿಂದ ಆಂತರಿಕ ಗುಣಮಟ್ಟ ಭರವಸೆ ಕೋಶದ ಸಹಯೋಗದೊಂದಿಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಗುರುವಾರದಂದು ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ನಿವೃತ್ತ ಸಹ ಪ್ರಾಧ್ಯಾಪಕರಾದ ಸುಬ್ಬಯ್ಯರವರು ರಾಸಾಯನಶಾಸ್ತ್ರವನ್ನು ರಸವತ್ತಾಗಿ ಹಾಗೂ ಉತ್ತೇಜನ ಭರಿತವಾಗಿ ಬೋಧಿಸಿ ವಿದ್ಯಾರ್ಥಿಗಳಲ್ಲಿ ವಿಷಯದ ಬಗ್ಗೆ ಆಸಕ್ತಿ ಮೂಡುವಂತೆ ಮಾಡಿದ್ರು. ಇದೆಲ್ಲ ನನಗೆ ಗೊತ್ತಿದ್ರೆ ನಾನೇ ಕರ್ಕೊಂಡು ಹೋಗ್ತಿದ್ದೆ. ನಿಮ್ಮ ಕ್ಲಾಸ್ಗೆ ಯಾಕೆ ಬಂದಿದ್ದೆ? ನನಗೇನೋ ಗೊತ್ತಿಲ್ಲಪ್ಪ. ನಾನು ಸ್ಟೂಡೆಂಟ್, ನಾನು ಬಂದು ಕೂತಿದ್ದೀನಿ. ನೀವೇನು ಹೇಳಿದ್ರು ಕೇಳಿ ಹಾಗಾಗಿ ಕ್ಲಾಸ್ ಡೆಮಾಕ್ರೆಟಿಕ್ ಆಗಿದೆ. ಶ್ರೀ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಹೇಮಲತಾ ಪಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಬಹಳ ಉಪಯೋಗವಾಗುವ ಕಾರ್ಯಕ್ರಮ ಇದಾಗಿದೆ. ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ರಮೇಶ್ ಮನ್ನೆ, ಎಂವಿ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಕೆ ವಿನೋದ, ರಾಸಾಯನಶಾಸ್ತ್ರ ವಿಭಾಗ ಸುಪ್ರಿಯಾ ಪಿ ಹರಳೆ ಫ್ಯಾಕ್ಟರಿ, ಐಕ್ಯೂಎಸಿ ಸಂಯೋಜಕರು ಹಾಗೂ ಎಂಕಾಂ ವಿಭಾಗದ ಮುಖ್ಯಸ್ಥರಾದ ಸೈಯದ್ ಬಾಬು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಸೋಮವಾರ ಬೆಂಗಳೂರು, ಮಂಗಳವಾರ ದಾವಣಗೆರೆ, ಬುಧವಾರ ಚಿತ್ರದುರ್ಗ, ಈ ತರ ವಾರದಲ್ಲಿ ಟೈಮ್ ಟೇಬಲ್ ಹಾಕೊಂಡಾಗೆ ಒಂದೊಂದು ದಿನ ಒಂದೊಂದು ಊರಿಗೆ ಹೋಗಿ PUC ಕೆಮಿಸ್ಟ್ರಿ ಟೀಚ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ಅದೃಷ್ಟ ಇವತ್ತಿನ ದಿನ ನಮ್ಮ ಕಾಲೇಜಿಗೆ ಬಂದು ನಿಮ್ಗೆಲ್ರಿಗೂ ಟೀಚ್ ಮಾಡಿ ಸಬ್ಜೆಕ್ಟ್ ನ ರುಚಿ ಏನು ಅಂತ ತೋರಿಸೋದಕ್ಕೆ ಬಂದಿದ್ದಾರೆ. ನಾವೆಲ್ಲ ಕ್ಲಾಸಲ್ಲಿ ಕಾಯ್ತಾ ಇದೀವಿ. ಸೊ ಪ್ರೆಸಿಡೆನ್ಷಿಯಲ್ ಲೆಟರ್ಸ್ ಫಾರ್ಮಲ್ ಆಗಿ ಮಾಡ್ಬೇಕು. ಹೇಳ್ಬೇಕಂದ್ರೆ ಸರ್ ಎಲ್ರಿಗೆ ಬೇರೆ ತಗೊಂಡ್ಬಂದು ಸೈನ್ ಮಾಡಿ ಅಂತ ಆ ಹೆಸರು ನೋಡೋದ್ರಿಂದ ನನ್ಗೊಂಥರ ನಾನು ಈ ಲೆಟರ್ಗೆ ನಾನು ಸೈನ್ ಮಾಡಲ್ಲ, ಯಾವ ಕಡೆಯಿಂದ ನಾನು ಸೈನ್ ಮಾಡಿದ್ರು